ನಿಮ್ಮ ಅಪ್ಪುಗೆ ನಮ್ಮ ಹೃದಯಕ್ಕೆ ಶಾಂತಿ ನೀಡಿತು ಮಾರುತಿ. ಇದು ನಮ್ಮ ಸೌಭಾಗ್ಯ ದೊಡ್ಡಪ್ಪ. ಕೊನೆಗೂ ನಿಮ್ಮನ್ನ ಭೇಟಿಯ ಹಾಗೆ ಬಿಟ್ವಿ. ದೊಡ್ಡಪ್ಪ, ನಿಮ್ಮ ಈ ಗದೆನ ನೋಡಿ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ನಮ್ಮಿಷ್ಟ ಇದೇ ಗದೆಯಿಂದ ಇದಕ್ಕಿಂತ ಒಳ್ಳೆ ಗದೆಯನ್ನ ಉಡುಗೊರೆಯಾಗಿ ನೀಡಬೇಕು ಅಂತ. ಒಮ್ಮೆ ನೀನು ಒಬ್ಬನೇ ಸಿಗು ಮಾರುತಿ. ಈ ಗದೆಯ ಒಂದು ಪ್ರಹಾರದಿಂದ ನಿನ್ನ ನಾಶ ಮಾಡದಿದ್ರೆ ನಮ್ಮ ಹೆಸರು ವಾಲಿಯೇ ಅಲ್ಲ. ಇಷ್ಟೇನ ಬಲ ಇರುವುದು ನಿನ್ನ ಭುಜದಲ್ಲಿ? ಇನ್ನೂ ಜಾಸ್ತಿ ನೋವಾಗಬೇಕು. ಯಾವುದೇ ಅಸ್ತ್ರ ನಮ್ಮನ್ನು ಭೇದಿಸದ ಹಾಗೆ ಅಜಯನಾಗಬೇಕು ನಾವು, ಸೋಲಿಲ್ಲದ ವಾಲಿ. ಅವನು ನಮ್ಮ ಸಮ್ಮುಖದಲ್ಲೇ ಇದ್ದ, ನಮ್ಮ ದೊಡ್ಡ ಶತ್ರು. ಆದರೆ ನಮ್ಮಿಂದ ಏನು ಮಾಡಲಾಗಲಿಲ್ಲ. ಪ್ರಣಾಮಗಳು ಪಿತಾಶ್ರೀ. ಆಯುಷ್ಮಾನ ಭವ ಪುತ್ರ. ಈ ರೌದ್ರ ರೂಪ ನಿನಗೆ ಸರಿಯಾಗಿದೆ ಪುತ್ರ. ಕ್ರೋಧ ಮಹಾಬಲಿಗಳಿಗೆ ಭೂಷಣವಿದ್ದಂತೆ. ಕ್ರೋಧಕ್ಕಿಂತ ಅಧಿಕ ಚಿಂತೆ ಇದೆ ಪಿತಾಶ್ರೀ. ಒಬ್ಬ ಚಿಕ್ಕ ಬಾಲಕ ನಮ್ಮ ಚಿಂತೆಗೆ ಕಾರಣವಾಗಿದ್ದಾನೆ. ಛಲ, ಬಲ ಮತ್ತು ಕೌಶಲ್ಯದ ಜೊತೆ ಜೊತೆ ನಿಮ್ಮ ಬಳಿ ಛಲವಿದೆ. ಆ ಬಾಲಕನ ದುರ್ಬಲತೆಯನ್ನು ಉಪಯೋಗಿಸಿಕೊಳ್ಳಿ. ಯಾವ ದುರ್ಬಲತೆ ಪಿತಾಶ್ರೀ? ಮುಗ್ಧತೆಯದು. ನಿಮ್ಮ ಬಳಿ ಯಾವುದಾದರೂ ಯೋಜನೆ ಇದ್ದರೆ ಪಿತಾಶ್ರೀ, ಅದನ್ನು ವಿಸ್ತಾರವಾಗಿ ಹೇಳಿ. ಯಕ್ಷರಾಜ ಕುಬೇರನ ಗಧೆ. ಬಹುಶಃ ಕುಬೇರನ ಒಂದು ರಹಸ್ಯ ನಿಮಗೆ ಗೊತ್ತಿಲ್ಲ. ನಾವು ಹೇಳುತ್ತೇವೆ, ತನ್ನ ಪೂರ್ವ ಜನ್ಮದಲ್ಲಿ ಯಕ್ಷರಾಜ ಒಬ್ಬ ಕಳ್ಳನಾಗಿದ್ದ. ಒಮ್ಮೆ ತನ್ನ ಧಣಿಯ ಮನೆಯಿಂದ ಹಣವನ್ನು ಕದ್ದು ಆತ ಓಡುತ್ತಿದ್ದ. ಕಾವಲುಗಾರರು ಅವನನ್ನು ನೋಡಿಬಿಟ್ಟರು. ಅವರಿಂದ ತಪ್ಪಿಸಿಕೊಳ್ಳಲು ಅವನು ಒಂದು ಮಂದಿರದಲ್ಲಿ ಅವಿತುಕೊಂಡ. ಆದರೆ ಮಹಾದೇವನ ಮಹಿಮೆಯಿಂದ ನಾಸ್ತಿಕನಾದ ಕುಬೇರನ ಮನಸ್ಸಿನಲ್ಲೂ ಶಿವಭಕ್ತಿ ಜಾಗೃತವಾಯಿತು. ಬಹಳ ವರ್ಷಗಳ ತನಕ ಕುಬೇರ ಶಿವನ ಧ್ಯಾನದಲ್ಲೇ ಕಳೆದ. ಅದೃಷ್ಟಕ್ಕೆ ಆ ದಿನ ಶಿವರಾತ್ರಿ ಇತ್ತು. ಕುಬೇರನ ಭಕ್ತಿಗೆ ಮೆಚ್ಚಿ ಮಹಾದೇವ ಪ್ರತ್ಯಕ್ಷರಾದರು ಮತ್ತು ಒಂದು ವರ ಕೊಟ್ಟರು. ಈ ಜನ್ಮದಲ್ಲಿ ಕಳ್ಳನಾದ ನೀನು ಮುಂದಿನ ಜನ್ಮದಲ್ಲಿ ಯಕ್ಷರಾಜ ಕುಬೇರನಾಗಿ ಹುಟ್ಟುತ್ತೀಯ. ವರದಾನದ ಜೊತೆಗೆ ಮಹಾದೇವ ಯಕ್ಷರಾಜ ಕುಬೇರನಿಗೆ ಒಂದು ದಿವ್ಯ ಗದೆಯನ್ನು ಉಡುಗೊರೆಯಾಗಿ ಕೊಟ್ಟರು. ಮತ್ತು ಹೇಳಿದರು, ಈ ಗದೆಯನ್ನು ಯಾರು ಮುಟ್ಟುತ್ತಾರೋ
ಅವರು ಭಸ್ಮವಾಗುತ್ತಾರೆ. ಕಳೆದ ಬಾರಿಯ ದೇವತೆಗಳು ಮತ್ತು ಅಸುರರ ಯುದ್ಧದಲ್ಲಿ ಕುಬೇರ ವಿಶ್ರಾಂತಿ ತೆಗೆದುಕೊಳ್ಳುವ ಮನಸ್ಸು ಮಾಡಿದ ಮತ್ತು ಪಾತಾಳ ಲೋಕದಲ್ಲಿ ಆ ಗಧೆಯನ್ನು ಇಟ್ಟುಬಿಟ್ಟ. ಆಗಿನಿಂದಲೂ ಆ ಗಧೆ ಅಲ್ಲೇ ಇದೆ. ಆದರೆ ಆ ಪಾತಾಳ ಲೋಕದ ಮಾರ್ಗ ಅತಿ ದುರ್ಗಮವಾಗಿದೆ ಪುತ್ರ. ಆ ಗಧೆಯ ಖ್ಯಾತಿ ಯಾವ ರೀತಿ ಪ್ರಚಲಿತವಾಗಿತ್ತೆಂದರೆ ದೊಡ್ಡ ದೊಡ್ಡ ಶೂರ ವೀರರು ಆ ಗಧೆಯನ್ನು ತಮ್ಮದಾಗಿಸಿಕೊಳ್ಳಲು ಏನಾದರೂ ಮಾಡಲು ತಯಾರಿದ್ದರು. ಬಹಳ ಪರಾಕ್ರಮಿ ಯೋಧರು ಕೂಡ ತುಂಬಾ ವರ್ಷಗಳಿಂದ ಇದೇ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಒಂದಿಬ್ಬರು ದುರ್ಗಮ ಹಾದಿಯನ್ನು ಸವೆಸಿ ಅಂತ್ಯವನ್ನೇನೋ ತಲುಪುತ್ತಾರೆ. ಆದರೆ ಆ ಗಧೆಯನ್ನು ಮುಟ್ಟುತ್ತಲೇ ಅವರ ಅಂತ್ಯವೂ ಅಲ್ಲೇ ಆಗುತ್ತದೆ. ನಮ್ಮ ಪರಮಶತ್ರುವನ್ನು ಅಂತ್ಯಗೊಳಿಸಲು ಇದಕ್ಕಿಂತ ಒಳ್ಳೆ ಯೋಜನೆ ಬೇರೆ ಯಾವುದಿರಲು ಸಾಧ್ಯ ಪಿತಾಶ್ರೀ? ಹೇಗಾದರೂ ಮಾಡಿ ಆ ಬಾಲಕನನ್ನು ಕಿಷ್ಕಿಂದೆಗೆ ಬರುವಂತೆ ಮಾಡಬೇಕು. ಒಮ್ಮೆ ಕಿಷ್ಕಿಂದೆಗೆ ಬಂದರೆ ಮುಗಿಯಿತು. ಮರಳಿ ಹೋಗುವ ಮಾತೇ ಇಲ್ಲ. ಕೇಳಿ ಕೇಳಿ ಕೇಳಿ, ಪ್ರಜಾಪಾಲಕ ಮಹಾರಾಜ ವಾಲಿಯವರು ಮಹಾಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಈ ಸ್ಪರ್ಧೆಯ ಹೆಸರು ಏನೆಂದರೆ ಸರ್ವಶ್ರೇಷ್ಠ ಗದಾಧಾರಿ ಯಾರು? ಈ ಸ್ಪರ್ಧೆಯ ವಿಜೇತರಿಗೆ ಶ್ರೇಷ್ಠ ವಾನರರ ವೀರ ಎಂಬ ಬಿರುದಿನ ಜೊತೆಗೆ ಮಹಾಬಲಿ ವಾಲಿಯವರ ಕೈಯಿಂದ ಪುರಸ್ಕಾರ ದೊರೆಯುವುದು. ಕೇಳಿ ಕೇಳಿ ಕೇಳಿ. ಅಮ್ಮ ಪಿತಾಶ್ರೀ, ಅಮ್ಮ ಪಿತಾಶ್ರೀ, ಅಮ್ಮ ನೀವು ಕೇಳಿದ್ರಾ? ಶಾಂತವಾಗಿ ಮಾರುತಿ, ಮೊದಲು ಸ್ವಲ್ಪ ಉಸಿರಾಡಿ. ವಾಲಿ ದೊಡ್ಡಪ್ಪ ಅವರು ಸ್ಪರ್ಧೆ ಏರ್ಪಡಿಸಿದಾರಲ್ಲ, ಅದನ್ನ ನಾವು ನೋಡ್ಬೇಕು. ನಾವು ಆ ಯೋಧರನ್ನ ಹತ್ರದಿಂದ ನೋಡ್ಬೇಕು ಪಿತಾಶ್ರೀ. ಅವ್ರು ಹೇಗ್ ಗದೆ ಚಲಾಯಿಸ್ತಾರೆ, ಅವ್ರ ಕೌಶಲ್ಯಗಳು, ಅವ್ರ ತಂತ್ರಗಳು. ದೊಡ್ಡಪ್ಪ ಸಹ ಅವ್ರ ಕಲೆಗಳನ್ನ ಪ್ರದರ್ಶನ ಮಾಡಬಹುದಲ್ವಾ? ನೀವೇ ಹೇಳಿದ್ರಿ ನಾವು ಸಹ ಅವ್ರ ತರನೇ ಮಹಾಯೋಧನಾಗ್ಬೇಕು ಅಂತ. ಅವಶ್ಯವಾಗಿ ಪುತ್ರ. ಆದರೆ ಮಾರುತಿ, ಕಿಷ್ಕಿಂಧದಲ್ಲಿ ಗದಾಯುದ್ಧ ಇದೆಯಲ್ಲ? ಗದಾಯುದ್ಧದಲ್ಲಿ ಮಾರುತಿಗಿರುವ ಆಸಕ್ತಿಯನ್ನು ನೋಡಿ ನಮಗನಿಸುತ್ತೆ ಹೋಗಲು ಅನುಮತಿ ಕೊಟ್ಟರೆ ಒಳ್ಳೆಯದು ಅಂತ. ಸ್ವಾಮಿ, ಇವರು ಕಲಿಯುವುದಕ್ಕೆ ಒಳ್ಳೆಯ ಅವಕಾಶ ದೇವಿ. ನಮ್ಮ ಪುತ್ರ ಈಗ ದೊಡ್ಡವನಾಗಿದ್ದಾನೆ, ಒಬ್ಬನೇ ಸಹ ಹೋಗಬಹುದು. ಒಬ್ಬರೇ? ಹೌದಲ್ಲವೇ ಮಾರುತಿ? ಹೌದು ಪಿತಾಶ್ರೀ. ನಾವು ನಿಮ್ಮನ್ನು ಅಷ್ಟು ದೂರ ಕಳುಹಿಸಲು ಹೇಗೆ ಸಾಧ್ಯ? ನೀವು ಚಿಂತೆ ಮಾಡಬೇಡಿ ಅಮ್ಮ, ಅಲ್ಲೆಲ್ರೂ ಇದಾರಲ್ಲ ನಮ್ಮನ್ನ ನೋಡ್ಕೊಳ್ಳೋಕೆ. ಸುಗ್ರೀವ ಚಿಕ್ಕಪ್ಪ, ರೂಮಾ ಚಿಕ್ಕಮ್ಮ, ತಾರಾ ದೊಡ್ಡಮ್ಮ, ಮತ್ತೆ ನಮಗೆ ಇಷ್ಟವಾದ ವಾಲಿ ದೊಡ್ಡಪ್ಪ. ಈ ದಿನ ವಾಲಿಯ ಗದೆಯ ಸಮ್ಮುಖ ಯಾರೇ ಬಂದರು ಅವರ ಅಂತ್ಯ ನಿಶ್ಚಿತ. ನೀನು ಬರುವೆ, ಅವಶ್ಯವಾಗಿ ಬರುವೆ. ಮಹಾರಾಜ, ನೀವು ಇಷ್ಟು ವಿಶ್ವಾಸದಿಂದ ಹೇಗೆ ಹೇಳ್ತೀರಿ? ರಾಜಕುಮಾರ ಮಾರುತಿ ಈ ಸ್ಪರ್ಧೆಗೆ ಅವಶ್ಯವಾಗಿ ಬರುತ್ತಾರೆಂದು? ನಮ್ಮ ಈ ಗಧೆಯನ್ನು ನೋಡಿ ಆಕರ್ಷಿತನಾದಾಗಲೇ ನಮಗೆ ಅರ್ಥವಾಯಿತು ಸುಕೇತು. ಶಿಕಾರಿ ತಾನಾಗೆ ಬಂದು ಬಲೆಯಲ್ಲಿ ಸಿಕ್ಕಿಕೊಳ್ಳುತ್ತದೆ ಎಂದು. ಬಲೆ ಹಾಕಲು ಸ್ವಲ್ಪ ವಿಳಂಬವಾಯಿತು. ನೀವು ನಮ್ಮನ್ನು ಬಿಟ್ಟು ಅಷ್ಟು ದೂರ ಹೋಗುತ್ತೀರಾ? ಅಮ್ಮ, ನಿಮ್ಗೆ ನಾವು ಹೋಗೋದ್ರಿಂದ ದುಃಖ ಆದ್ರೆ ನಾವು ಹೋಗೋದಿಲ್ಲ. ಮಾರುತಿ, ಇಲ್ಲ ಪುತ್ರ, ನನಗೆ ನಿಮ್ಮನ್ನು ನೋಡಿದರೆ ಹೆಮ್ಮೆ ಎನಿಸುತ್ತದೆ. ನಮಗೂ ಗೊತ್ತಾಗಬೇಕಿದೆ ಅಲ್ಲವೇ?
ನಮ್ಮ ಪುತ್ರ ದೊಡ್ಡವರಾಗಿದ್ದಾರೆ, ಎಲ್ಲಿ ಬೇಕಾದರೂ ಹೋಗುತ್ತಾರೆ ಎಂದು. ನೀವು ಹೊರಡಿ ಮಾರುತಿ, ನೀವು ಹೊರಡಿ, ಆದರೆ ಬೇಗ ಬರಬೇಕು. ಧನ್ಯವಾದಗಳು ಅಮ್ಮ. ಅಲ್ಲಿ ಯಾರನ್ನು ಸತಾಯಿಸಬೇಡಿ. ಮಹಾರಾಜ, ರಾಜಕುಮಾರ ಮಾರುತಿ ಕಿಷ್ಕಿಂಧೆಗೆ ಆಗಮಿಸಿದ್ದಾರೆ. ಒಳ್ಳೆಯದಾಯಿತು ಸುಕೇತು. ನೋಡುತ್ತಿರು, ಕಿಷ್ಕಿಂಧೆಯಲ್ಲೇ ಆಗುವುದು ಅವನ ಸಮಾಧಿ. ಪುತ್ರ ಮಾರುತಿ, ಪ್ರಣಾಮಗಳು ದೊಡ್ಡಮ್ಮ. ಪ್ರಣಾಮಗಳು ಚಿಕ್ಕಮ್ಮ. ಪ್ರಣಾಮಗಳು ಮಾರುತಿ. ಕಿಷ್ಕಿಂಧೆಗೆ ನಿಮಗೆ ಸ್ವಾಗತ ಮಾರುತಿ. ಜಗನ್ ಮಗನ್ ಬಂದು ನಿಮ್ಗೂ ಸಹ. ನನಗೆ ಹೇಳಕ್ಕಾಗ್ತಿಲ್ಲ, ನೀವಿಲ್ಲಿ ಬಂದಿದ್ದು ನನಗೆ ಎಷ್ಟು ಸಂತೋಷ ಆಗಿದೆ ಅಂತ. ಮಾರುತಿ, ಏನ್ ಹುಡುಕ್ತಿದ್ದೀರಾ ನೀವು? ದೊಡ್ಡಮ್ಮ, ವಾಲಿ ದೊಡ್ಡಪ್ಪ ಎಲ್ಲಿದ್ದಾರೆ? ಅಂದ್ರೆ ನೀವಿಲ್ಲಿಗೆ ನಿಮ್ಮ ದೊಡ್ಡಪ್ಪನ್ ನೋಡಕ್ ಬಂದಿದ್ದೀರಾ ಅಂತ ಆಯ್ತು. ಇಲ್ಲ, ನನಗ್ ಗೊತ್ತಿತ್ತು ನಮ್ ಮಾರುತಿ ನನ್ನನ್ ನೋಡಕ್ ಬಂದಿರೋದು ಅಂತ. ಅದೇ ಯುದ್ಧ ಸ್ಪರ್ಧೆಗೆ. ಅದಕ್ಕೋಸ್ಕರ ನಾವು ಕಿಷ್ಕಿಂಧೆಗೆ ಬಂದಿದ್ದು. ಮಾರುತಿ, ನಿನ್ ಮಾತಿಂದ ನನ್ ಹೃದಯ ಚೂರಾಯ್ತು. ಅಂಟಿಸ್ಕೊಡೋಣ ರೂಮ ಚಿಕ್ಕಮ್ಮ. ಆದ್ರೆ ನೀವು ನಮ್ಮನ್ನ ಸ್ಪರ್ಧೆ ಜಾಗ ಕರ್ಕೊಂಡು ಹೋದ್ರೆ ಮಾತ್ರ. ದಾರಿಯುದ್ದಕ್ಕೂ ಗದೆ ಗದೆ ಅಂತ ಜಪ ಮಾಡ್ತಿದ್ದ ನಮ್ಮ ಮಿತ್ರ. ಆಯ್ತು, ಕರ್ಕೊಂಡ್ ಹೋಗ್ತೀವಿ ಆ ಸ್ಪರ್ಧೆಯ ಜಾಗಕ್ಕೆ. ಆದ್ರೆ ನೀವೆಲ್ಲ ದೂರದಿಂದ ಪ್ರಯಾಣ ಮಾಡ್ಕೊಂಡ್ ಬಂದಿದ್ದೀರಾ. ಭೋಜನ ಮಾಡಿ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಕರ್ಕೊಂಡ್ ಹೋಗ್ತೀನಿ. ಮೊದ್ಲು ಗದೆ ಯುದ್ಧ ಸ್ಪರ್ಧೆ, ಆಮೇಲೆ ಊಟ, ಆಮೇಲೆ ವಿಶ್ರಾಂತಿ. ಬನ್ನಿ ದೊಡ್ಡಮ್ಮ, ಬನ್ನಿ ದೊಡ್ಡಮ್ಮ. ಶತ್ರುಗಳನ್ನು ಹೆದರಿಸುವುದು ಸದಾ ಮಹಾರಾಜ ವಾಲಿಯ ಗದೆ. 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 ಶತ್ರುಗಳನ್ನು ಹೆದರಿಸುವುದು ಸದಾ. ಸ್ವಾಗತ ಪರಮಶತ್ರು. ಈ ಪೂರ್ತಿ ನಾಟಕ ನಿನಗೆಂದೇ ರಚಿಸಲಾಗಿದೆ. ಈ ರೀತಿ ಸ್ಪರ್ಧೆನ ನಾವು ಮೊದ್ಲು ಎಲ್ಲೂ ನೋಡಿಲ್ಲ. ಮಹಾನಾಯಕ ಅಂದ್ರೆ ಅದು ನಮ್ಮ ವಾಲಿ ದೊಡ್ಡಪ್ಪ. ಒಂದಿನ ಇದೇ ರೀತಿ ನಮಗೂ ಜೈಕಾರ ಹಾಕ್ತಾರೆ. ಒಂದೇ ಏಟ್ಗೆ ಕೀಳಕ್ ಬೀಳಿಸ್ಬೇಕು ದೊಡ್ಡಪ್ಪ. ಎಷ್ಟು ಚೆನ್ನಾಗಿತ್ತು ದೊಡ್ಡಪ್ಪ. ಒಂದು ಕಡೆ ಮಹಾಬಲಿ ಯೋಧ, ಇನ್ನೊಂದು ಕಡೆ ಆ ದೊಡ್ಡ ಗದೆ. ಭಲೆ ಅತಿ ಆನಂದ ಆಯ್ತು.
ಶಿಕಾರಿ ಸ್ವಯಂ ಬಲೆಯ ಬಳಿಗೆ ತಾನಾಗಿ ನಡೆದು ಬಂದಿದೆ. ಅಂದರೆ ನಮ್ಮ ಯೋಜನೆಯ ಮೊದಲ ಹೆಜ್ಜೆ ಸಫಲವಾಗಿದೆ. ಗದಾಯುದ್ಧ ಸ್ಪರ್ಧೆಯಲ್ಲಿ ಸೆಣಸಾಡುತ್ತಿರುವ ವಾನರನ್ನು ನೋಡುತ್ತಿದ್ದರೆ ಬಹಳ ಸಂತೋಷವಾಗುತ್ತಿದೆ. ಖಂಡಿತವಾಗಿಯೂ ಮಾರುತಿಯ ಗದಾ ಪ್ರೇಮಕ್ಕೆ ಇದೂ ಒಂದು ಕಾರಣ. ಗದೆಯ ಮೇಲಿರುವ ಆಕರ್ಷಣೆ ಮಾರುತಿಗಲ್ಲದೆ ಬೇರೆ ಯಾರಿಗಿರಲು ಸಾಧ್ಯ? ಏಕೆಂದರೆ ವಾನರರು ಯುದ್ಧದಲ್ಲಿ ಜಯಿಸಲು ಮಾತ್ರ ಗದಾ ಪ್ರಯೋಗವನ್ನು ಮಾಡುತ್ತಾರೆ. ಆದರೆ ಮಾರುತಿಗೆ ಗದೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಆಸೆ ಹುಟ್ಟಿರುವುದು ಆತನ ಸೇವಾ ಮನೋಭಾವದಿಂದ. ಅವರು ಸದಾ ತಮ್ಮ ಗದೆಯನ್ನು ಅನ್ಯರಿಗೆ ಹೊಡೆಯಲು ಅಲ್ಲ, ಕೇವಲ ರಕ್ಷಣೆ ಮಾಡಲು ಉಪಯೋಗಿಸುತ್ತಾರೆ. ಮಾರುತಿಯ ಜೀವನದ ಉದ್ದೇಶವೂ ಸಹ ಇದೆ. ಸಮಯದ ಜೊತೆ ಈ ಉದ್ದೇಶ ಸಹ ಅವರನ್ನು ಜಾಗೃತಗೊಳಿಸುತ್ತದೆ. ಮಹಾರಾಜ ವಾಲಿಯವರನ್ನು ಸುತ್ತುವರೆದಿದ್ದಾರೆ. ಮಹಾರಾಜರನ್ನೇನಾದರೂ ಯೋಚನೆಯೂ ಬರಬಾರದು. ಮಹಾರಾಜ ವಾಲಿಯವರ ಒಂದು ಪ್ರಹಾರಕ್ಕೆ 1000 ಯೋಧರ ಪ್ರಾಣ ತೆಗೆಯುವ ಬಲವಿದೆ. ನೋಡುತ್ತೀರಿ. ಹೆದರಿಸುವುದು ಸದಾ ಮಹಾರಾಜ ವಾಲಿಯ ಗದೆ. ಶತ್ರುಗಳನ್ನು ಹೆದರಿಸುವುದು ಸದಾ ಮಹಾರಾಜ ವಾಲಿಯ ಗದೆ. ಶತ್ರುಗಳನ್ನು ಹೆದರಿಸುವುದು ಸದಾ ಮಹಾರಾಜ ವಾಲಿಯ ಗದೆ. ಶತ್ರುಗಳನ್ನು ಹೆದರಿಸುವುದು ಸದಾ. ನಾವು ಮೊದಲೇ ಹೇಳಿದ್ವಲ್ಲ, ಜಯ ನಮ್ಮ ವಾಲಿ ದೊಡ್ಡಪ್ಪಂದೆ ಅಂತ. ಇದೇ ಗದೆಯಿಂದ ನಿನ್ನನ್ನು ವಶಪಡಿಸಿಕೊಂಡಿದ್ದೇವೆ ಮಾರುತಿ. ನೀನೀಗ ನಾವು ಏನು ಹೇಳುತ್ತೇವೋ ಅದನ್ನೇ ಮಾಡುತ್ತೀಯ. 3 ಲೋಕದಲ್ಲಿ ಜೈ ಜೈಕಾರ. ಹೇಗಿದೆ ವಾಲಿ ದೊಡ್ಡಪ್ಪನ ಗದೆ ಪ್ರಹಾರ? 3 ಲೋಕವಂತೂ ನನಗೆ ಗೊತ್ತಿಲ್ಲ, ಆದರೆ ಪಾತಾಳ ಲೋಕವಂತೂ ನಿನ್ನನ್ನು ಕಾಯುತ್ತಿದೆ. ಅಲ್ಲೇ ನಮ್ಮ ಕೈಯಲ್ಲಿ ನಿನ್ನ ಅಂತ್ಯವಾಗಲಿದೆ. ನನ್ನ ಪ್ರೀತಿಯ ತಮ್ಮನ ಮಗ ಮಾರುತಿ. ವಾಲಿ ದೊಡ್ಡಪ್ಪ, ನೀವ್ಯಾವಾಗ ಗದೆ ಚಲಾಯಿಸೋದನ್ನ ಕಲ್ತಿದ್ದು? ಮಾರುತಿ, ಭೋಜನ ಮಾಡುವಾಗ ಮಾತಾಡಬಾರ್ದು. ವಾಲಿ ದೊಡ್ಡಪ್ಪ, ನೀವ್ ನಮ್ಗೆ ಯಾವಾಗ ಗದೆ ಚಲಾಯಿಸೋದನ್ನ ಹೇಳ್ಕೊಡ್ತೀರಾ? ಅದಕ್ಕೆ ನೀವು ಸರ್ವಪ್ರಥಮವಾಗಿ ಅನುಶಾಸನ ಕಲಿಯಬೇಕು. ಕಲ್ತ್ಕೊಳ್ತೀವಿ. ಹೇಳಿ, ಏನ್ ಮಾಡ್ಬೇಕು? ನೀವು ಶಾಂತವಾಗಿ ಕೂರಬೇಕು ನಮ್ಮ ಜೊತೆ ಮತ್ತು ಭೋಜನ ಮೊದಲು ಮುಗಿಸಬೇಕು. ಹಾಗಿದ್ರೆ ಹೋಗೋಣವಾ? ಮಾರುತಿ, ನೀವಿನ್ನೂ ಚಿಕ್ಕವರು. ವಾಲಿ ಅಣ್ಣನಿಗಿಂತ ಮೊದಲು ನೀವು ನಮ್ಮ ಜೊತೆ ಅಭ್ಯಾಸ ಮಾಡಿ. ನೀವು ಗದೆ ಚಲಾಯಿಸೋದ್ರಲ್ಲಿ ಅಷ್ಟೊಂದು ಪಾರಂಗತರಾಗಿದ್ರೆ ಯಾಕೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಲ್ಲ? ದೇವಿ, ನಾವು ಗದೆಯನ್ನ ಚಲಾಯಿಸುತ್ತೇವೆ ಮತ್ತು ಶಿಕ್ಷಣವನ್ನು ಕೊಡುತ್ತೇವೆ. ನಮ್ಮ ಮಾರುತಿ ನಮ್ಮಿಂದ ಗದೆ ಚಲಾಯಿಸುವ ಶಿಕ್ಷಣ ಪಡೆದುಕೊಂಡರೆ ಆಗ ಇವರಿಗಿಂತ ಶ್ರೇಷ್ಠ ಗದೆಧಾರಿ ಯಾರೂ ಇರುವುದಿಲ್ಲ. ಅಲ್ಲವೇ ಮಾರುತಿ? ಅದಕ್ಕಾಗಿ ನಾವು ದೊಡ್ಡಪ್ಪನ್ನ ಸೋಲಿಸಬೇಕಾಗುತ್ತೆ.